ಮಾಳ್ವಾ ಪ್ರಸ್ಥಭೂಮಿ ಈ ಕೆಳಗಿನ ಯಾವ ರಾಜ್ಯದಲ್ಲಿ ವ್ಯಾಪಿಸಿಲ್ಲ? ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ ನೀಡಿದ್ದಾರೆ. ಸೊ ಮಾಳ್ವಾ ಪ್ರಸ್ಥಭೂಮಿ ಹೊಂದಿಲ್ಲದ ರಾಜ್ಯ ಮಹಾರಾಷ್ಟ್ರವಾಗಿದೆ. ಮಾಳ್ವಾ ಪ್ಲೇಟ್ಯೂ ಅಥವಾ ಮಾಳ್ವಾ ಪ್ರಸ್ಥಭೂಮಿ ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ವ್ಯಾಪಿಸಿದೆ. ಭಾರತದ ಉತ್ತರದ ತುತ್ತ ತುದಿ ಎಂದು ಈ ಕೆಳಗಿನ ಯಾವ ಸ್ಥಳವನ್ನು ಕರೆಯಲಾಗಿದೆ? ಇಂದಿರಾ ಹೈಟ್, ಇಂದಿರಾ ಕೋಯಲ್, ಇಂದಿರಾ ಪಾಯಿಂಟ್ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಇಂದಿರಾ ಕೋಯಲ್. ಇದು ಭಾರತದ ಉತ್ತರದ ತುದಿಯಾಗಿದ್ದು ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಕಂಡುಬರುತ್ತದೆ. ಈ ಕೆಳಗಿನ ಯಾವ ಸಂಸ್ಥೆಯು ಭೂಸ್ವರೂಪದ ನಕ್ಷೆಗಳನ್ನು ರೂಪಿಸುತ್ತದೆ? ಇದಕ್ಕೆ ಸರಿಯಾದಂತಹ ಉತ್ತರ ಸರ್ವೆ ಆಫ್ ಇಂಡಿಯಾ ಎನ್ನುವಂಥ ಭಾರತದ ಸಂಸ್ಥೆ ಏನಿದೆ, ಇದು ಭಾರತದ ಭೂಸ್ವರೂಪದ ನಕ್ಷೆಗಳನ್ನು ರೂಪಿಸುತ್ತದೆ. ಭೂಸ್ವರೂಪದ ನಕ್ಷೆಗಳನ್ನು ಟೋಪೋಗ್ರಾಫಿಕ್ ಮ್ಯಾಪ್ಸ್ ಅಂತಲೂ ಕೂಡ ಕರಿತೀವಿ. ಈ ಕೆಳಗಿನ ಯಾವ ನದಿಯು ಅಮರಕಂಟಕ್ ಎಂಬಲ್ಲಿ ಉಗಮಿಸುತ್ತದೆ? ಬೆಟ್ಟ, ಮಹಿ, ನರ್ಮದಾ, ತಪತಿ. ಇದಕ್ಕೆ ಸರಿಯಾದಂಥ ಉತ್ತರ ನರ್ಮದಾ ನದಿಯು ಮಧ್ಯಪ್ರದೇಶದ ಅಮರಕಂಟಕ್ ಬೆಟ್ಟಗಳಲ್ಲಿ ಉಗಮಿಸುತ್ತದೆ. ಗುರು ಶಿಖರವು ಭಾರತದ ಎತ್ತರದ ಪರ್ವತ ಶಿಖರಗಳಲ್ಲಿ ಒಂದಾಗಿದೆ. ಇದು ಯಾವ ರಾಜ್ಯದಲ್ಲಿದೆ? ರಾಜಸ್ಥಾನ. ರಾಜಸ್ಥಾನದ ಅರ್ಬುದಾ ಮೌಂಟೇನ್ಸ್ನಲ್ಲಿ ಇರುವಂತಹ ಅರಾವಳಿ ಪರ್ವತ ಶ್ರೇಣಿಯ ಅತ್ಯಂತ ಎತ್ತರವಾದಂತಹ ಪರ್ವತ ಶಿಖರ ಗುರು ಶಿಖರವಾಗಿದೆ. 1722 ಮೀಟರ್ನಷ್ಟು ಎತ್ತರವಾಗಿದೆ. ಈ ಕೆಳಗಿನ ಯಾವ ನದಿಯನ್ನು ಛತ್ತೀಸ್ಗಢದ ಜೀವನದಿ ಎಂದು ಕರೆಯುವರು? ಮಹಾನದಿಯನ್ನ ಛತ್ತೀಸ್ಗಢದ ಜೀವನದಿ ಅಂತ ಕರೆಯುತ್ತಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಓಜೋನ್ ಸವಕಳಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ? ಅಂದ್ರೆ ಓಜೋನ್ ಪದರ ನಾಶವಾಗಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ಯಾವುದು? ಹೈಡ್ರೋಜನ್, ಕಾರ್ಬನ್, ಕ್ಲೋರಿನ್, ಫ್ಲೋರಿನ್. ಸರಿ ಉತ್ತರ ಕ್ಲೋರಿನ್. ಇದು ಓಜೋನ್ ಪದರವನ್ನು ಸವಕಳಿ ಅಥವಾ ನಾಶವನ್ನು ಮಾಡಲಿಕ್ಕೆ ಅತ್ಯಂತ ಪ್ರಮುಖವಾಗಿ ಪಾತ್ರವನ್ನು ವಹಿಸುತ್ತದೆ. ರಾಷ್ಟ್ರಪತಿಗಳಿಗಿರುವ ಕ್ಷಮಾದಾನದ ಅಧಿಕಾರದ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಯಾವುದು? 72ನೇ ವಿಧಿ. ಸಂವಿಧಾನದ 5ನೇ ಭಾಗದಲ್ಲಿ ಬರುವಂತಹ 72ನೇ ವಿಧಿ ಏನಿದೆ, ಯಾವುದಾದರೂ ಭಾರತ ದೇಶದ ಯಾವುದೇ ನ್ಯಾಯಾಲಯವು ಒಬ್ಬ ಅಪರಾಧಿಗೆ ನೀಡಿರುವ ಶಿಕ್ಷೆಯನ್ನು ಕಡಿಮೆ ಮಾಡುವ ಅಥವಾ ಕ್ಷಮಾದಾನವನ್ನು ನೀಡುವಂತಹ ಅಧಿಕಾರವನ್ನು ರಾಷ್ಟ್ರಪತಿ ಹೊಂದಿದ್ದಾರೆ ಎನ್ನುವಂಥದ್ದು 72ನೇ ವಿಧಿ ತಿಳಿಸುತ್ತದೆ. ಜಪಾನ್ನ ಶಾಸಕಾಂಗವನ್ನು ಯಾವ ಹೆಸರಿನಿಂದ ಕರೆಯುವರು? ಇದು ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪುನರಾವರ್ತನೆಯಾಗಿರುವಂತಹ ಪ್ರಶ್ನೆ. ಜಪಾನ್ನ ಶಾಸಕಾಂಗವನ್ನ ಡಯಟ್ ಎನ್ನುವಂತಹ ಹೆಸರಿನಿಂದ ಕರೆಯುತ್ತಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಮ್ಯೂಚುವಲ್ ಫಂಡ್ಗಳನ್ನು ನಿಯಂತ್ರಿಸುತ್ತದೆ? RBI, ಸೆಬಿ, ನಬಾರ್ಡ್, ಆಂಪಿ. ಸರಿ ಉತ್ತರ ಸೆಬಿ. ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಎನ್ನುವಂಥ ಸಂಸ್ಥೆ ಏನಿದೆ, ಇದು ಭಾರತದಲ್ಲಿ ಮ್ಯೂಚುವಲ್ ಫಂಡ್ ಅಥವಾ ಪಾರಸ್ಪರಿಕ ನಿಧಿಗಳನ್ನು ಭಾರತದ ಬಂಡವಾಳ ಮಾರುಕಟ್ಟೆಯ ನಿಯಂತ್ರಕನಾಗಿ ಇದು ಕೆಲಸವನ್ನ ಮಾಡುತ್ತದೆ. ಭಾರತದ ಬ್ಯಾಂಕಿಂಗ್ ರಚನೆಯಲ್ಲಿ ಕೊನೆಯ ರೆಸಾರ್ಟ್ನ ಸಾಲಗಾರ ಅಂತ ಯಾರನ್ನ ಕರೀತಾರೆ ಅಥವಾ ಯಾವ ಬ್ಯಾಂಕ್ ಅನ್ನ ಕರೀತಾರೆ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, RBI, ಎಕ್ಸಿಮ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್. ಸರಿ ಉತ್ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. 1949 ಜನವರಿ 1ರಂದು ರಾಷ್ಟ್ರೀಕರಣಗೊಂಡಂತಹ ಈ ಒಂದು ಬ್ಯಾಂಕ್ ಏನಿದೆ, ಎಲ್ಲಾ ಬ್ಯಾಂಕ್ಗಳ ಬ್ಯಾಂಕ್ ಅಂತಾನೂ ಕೂಡ ಕರಿತೀವಿ. ಬ್ಯಾಂಕಿಂಗ್ ರಚನೆಯಲ್ಲಿ ಕೊನೆಯ ರೆಸಾರ್ಟ್ನ ಸಾಲಗಾರ ಸಮೇತ ಇದೇ ಆಗಿರುತ್ತೆ. 1990ರಲ್ಲಿ ಆವಿಷ್ಕರಿಸಿದ ಮೊದಲ ವೆಬ್ ಬ್ರೌಸರ್ ಯಾವುದು? ನೆಕ್ಸಸ್. ಇದನ್ನ ಬರ್ನಸ್ ಲೀ ಎನ್ನುವಂಥವನು ಸೃಷ್ಟಿಯನ್ನ ಮಾಡ್ತಾನೆ. ಅದಾದ ನಂತರ 1993ರಲ್ಲಿ ಮೊಸಾಯಿಕ್, 1995ರಲ್ಲಿ ಮೈಕ್ರೋಸಾಫ್ಟ್ನಿಂದ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಸೃಷ್ಟಿಗೊಳ್ಳುತ್ತೆ. ಇವೆಲ್ಲವೂ ಸಮೇತ ವೆಬ್ ಬ್ರೌಸರ್ಗಳಾಗಿದ್ದಾವೆ. ಭಾರತದ ಲೋಕಸಭೆಯ ಪ್ರಥಮ ಸ್ಪೀಕರ್ ಯಾರು? ಈಗಿರುವಂಥದ್ದು ಓಂ ಬಿರ್ಲಾ ಆದರೆ ಪ್ರಥಮ ಲೋಕಸಭೆಯ ಸ್ಪೀಕರ್ GV ಮಾಳವಂಕರ್ ಅವರು. ಕೃತಕ ಮಳೆ ಉತ್ಪಾದಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಉಪಯೋಗಿಸಲ್ಪಡುತ್ತದೆ? ಸೊ ನೀಡಿರುವಂಥದ್ರಲ್ಲಿ ಸಿಲ್ವರ್ ಅಯೋಡೈಡ್ ಅನ್ನುವಂಥದ್ದೇನಿದೆ, ಇದು ಮೋಡ ಬಿತ್ತನೆಯ ಸಂದರ್ಭದಲ್ಲಿ ಬಳಕೆ ಮಾಡಲಾಗುತ್ತದೆ. ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ 2003ರಲ್ಲಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿದ್ದಂತಹ ಸಂದರ್ಭಕ್ಕೆ
ಪ್ರಾಜೆಕ್ಟ್ ವರ್ಣ ಎಂಬ ಹೆಸರಿನಲ್ಲಿ ಕೃತಕ ಮೋಡ ಬಿತ್ತನೆ ಕಾರ್ಯವನ್ನು ಕೈಗೊಳ್ಳಲಾಗಿತ್ತು. ಅದಾದ ನಂತರ 2017ರಲ್ಲಿ ವರ್ಷಧಾರೆ ಯೋಜನೆಯನ್ನು ಕೂಡ ಜಾರಿ ಮಾಡಲಾಗಿತ್ತು. ಈ ಕಾರಣಕ್ಕಾಗಿ ಅಸಹಕಾರ ಚಳವಳಿಯನ್ನು ಹಿಂಪಡೆಯಲಾಯಿತು. ಚೌರಿ ಚೌರಾ ಘಟನೆ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ 1920ರಿಂದ 22ರವರೆಗೆ ಬ್ರಿಟಿಷರ ವಿರುದ್ಧವಾಗಿ ವಿವಿಧ ರೂಪದಲ್ಲಿ ಅಹಿಂಸಾತ್ಮಕ ಹೋರಾಟಗಳು ನಡೆಯುತ್ತವೆ. ಅದರಂತೆ ಬ್ರಿಟಿಷರು ನೀಡಿದಂಥ ಬಿರುದುಗಳನ್ನು ಹಿಂತಿರುಗಿಸುವುದು, ಶಾಲಾ ಕಾಲೇಜುಗಳ ಬಹಿಷ್ಕಾರ, ರಾಷ್ಟ್ರೀಯ ಕಾಲೇಜುಗಳ ಬಹಿಷ್ಕಾರದ ಮೂಲಕ ಹೋರಾಟ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ 1922 ಫೆಬ್ರವರಿ 5ರಂದು ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಚೌರಿ ಚೌರಾ ಎಂಬಲ್ಲಿ ಹಿಂಸಾತ್ಮಕ ಘಟನೆ ನಡೆದು 22 ಜನ ಪೊಲೀಸರನ್ನ ಸಜೀವವಾಗಿ ಸುಡಲಾಯಿತು. ಇದರಿಂದ ಮನನೊಂದಂತಹ ಮಹಾತ್ಮ ಗಾಂಧೀಜಿಯವರು ತಮ್ಮ ಅಸಹಕಾರ ಚಳವಳಿಯನ್ನ ಹಿಂಪಡೆದರು. ಭಾರತದ ಮೊದಲ ಚಿಟ್ಟೆ ಉದ್ಯಾನವನ ಎಲ್ಲಿದೆ? ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರಿಗೆ ಹತ್ತಿರದಲ್ಲಿದ್ದು, ಇಲ್ಲಿ ದೇಶದ ಮೊದಲ ಚಿಟ್ಟೆಗಳ ಉದ್ಯಾನವನವನ್ನು ಸ್ಥಾಪಿಸಲಾಗಿದೆ. ಲೋಕಸಭಾಪತಿ ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸುವರು? ಸ್ಪೀಕರ್, ಲೋಕಸಭಾ ಸ್ಪೀಕರ್ ಏನಿರ್ತಾರೆ ಇವರು ತಮ್ಮ ರಾಜೀನಾಮೆಯನ್ನ ಉಪಸಭಾಪತಿಗೆ ಸಲ್ಲಿಕೆಯನ್ನ ಮಾಡ್ತಾರೆ. ಈ ಕೆಳಗಿನ ಯಾವ ಕವಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿಲ್ಲ? ಜಿ ಶಂಕರ್ ಕುರುಪ್, ಆಶಾಪೂರ್ಣದೇವಿ, ಸುಮಿತ್ರಾ ನಂದನ್ ಪಂತ್, ದೇವಿಕಾ ರಾಣಿ. ಇದರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆಯದೇ ಇರುವಂತವರು ಯಾರು ಅಂತ ನೆನಪಿಟ್ಟುಕೊಳ್ಳಿ ನಿಮ್ಮ ಸರಿಯಾದಂತಹ ಉತ್ತರವನ್ನ. ಮುಂದಿನ ಪ್ರಶ್ನೆಗೆ ಹೋಗೋಣ. ತಪ್ಪಾದ ಹೊಂದಾಣಿಕೆಯನ್ನು ಗುರುತಿಸಿ. ಇಲ್ಲಿ ಪರಿಸರ ದಿನಗಳು ಮತ್ತು ಅವುಗಳನ್ನು ಆಚರಿಸುವಂತಹ ದಿನಾಂಕಗಳನ್ನು ಜೋಡಿಸಿದ್ದಾರೆ. ಇದರಲ್ಲಿ 3 ಸರಿ ಇದ್ದು 1 ತಪ್ಪಾಗಿದೆ. ಹೊಂದಾಣಿಕೆ ಯಾವುದು ಅಂತ ಕಂಡುಹಿಡಿಯಬೇಕು. ವಿಶ್ವ ಪರಿಸರ ದಿನ ಜೂನ್ 5, ವಿಶ್ವ ಅಹಿಂಸಾ ದಿನ ಅಕ್ಟೋಬರ್ 2, ವಿಶ್ವ ಸಾಕ್ಷರತಾ ದಿನ ಮೇ 8, ಹಾಗೆಯೇ ವಿಶ್ವಸಂಸ್ಥೆ ಸಂಸ್ಥಾಪನಾ ದಿನ ಅಕ್ಟೋಬರ್ 24. ತಪ್ಪಾದ ಹೊಂದಾಣಿಕೆಯನ್ನ ಗುರುತಿಸಿ. ಜಿನಿವಾದಲ್ಲಿ ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಸಂಘಟನೆಯ ಕೇಂದ್ರ ಕಚೇರಿ ಇದೆ? ಜಿನಿವಾದಲ್ಲಿ ಇರುವಂಥದ್ದು ಯಾವ ಒಂದು ಅಂತಾರಾಷ್ಟ್ರೀಯ ಸಂಘಟನೆಯ ಕೇಂದ್ರ ಕಚೇರಿ? ADB, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, WHO, FAO, UNO. ಈ ಒಂದು ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಯಾವ ಅಂತಾರಾಷ್ಟ್ರೀಯ ಸಂಘಟನೆಯ ಕೇಂದ್ರ ಕಚೇರಿ ಜಿನಿವಾದಲ್ಲಿ ಕಾಣ್ತಿವೆ? ಹಿಂದೂಸ್ತಾನ್ ಸೇವಾದಳ ಸ್ಥಾಪಿಸಿದವರು ಯಾರು? NS ಹರ್ಡಿಕರ್ ಅವರು 1924 ಜನವರಿ 1ರಂದು ಇದನ್ನ ಸ್ಥಾಪನೆ ಮಾಡ್ತಾರೆ. ಇದೊಂದು ಸ್ವಯಂ ಸೇವಕ ಸಂಸ್ಥೆಯಾಗಿದ್ದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ. ಇಂದಿರಾ ಪಾಯಿಂಟ್ ಎಂಬುದು ಈ ಕೆಳಗಿನ ಏನನ್ನು ಸೂಚಿಸುತ್ತದೆ? ಭಾರತದ ಉತ್ತರದ ತುದಿ, ಭಾರತದ ಮಧ್ಯ, ಭಾರತದ ದಕ್ಷಿಣದ ತುದಿ, ಕರ್ನಾಟಕದ ಉತ್ತರದ ತುದಿ. ಇದಕ್ಕೆ ಸರಿಯಾದಂತಹ ಉತ್ತರ ಭಾರತದ ದಕ್ಷಿಣದ ತುದಿಯನ್ನ ಇಂದಿರಾ ಪಾಯಿಂಟ್ ಎಂದು ಗುರುತಿಸಲಾಗಿದೆ. ಇದು ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹಗಳಲ್ಲಿ ಕಂಡುಬರುತ್ತದೆ. ಲಡಾಖ್ ಮತ್ತು ಜಸ್ಕರ್ ಎಂಬ 2 ಸಮಾನಾಂತರ ಶ್ರೇಣಿಗಳು ಯಾವ ಪರ್ವತ ಶ್ರೇಣಿಯ ದಕ್ಷಿಣಕ್ಕಿವೆ? ಲಡಾಖ್ ಶ್ರೇಣಿ ಮತ್ತು ಜಸ್ಕರ್ ಶ್ರೇಣಿಗಳು ಯಾವ ಪ್ರಮುಖವಾದಂತಹ ಶ್ರೇಣಿಯ ಅಥವಾ ಪರ್ವತ ಶ್ರೇಣಿಯ ದಕ್ಷಿಣಕ್ಕೆ ಇವೆ? ವಿಂಧ್ಯ, ಸಾತ್ಪುರ, ಕಾರಾಕೋರಂ, ಮಾಕೂಲು. ಹಾಗಾದರೆ ಲಡಾಖ್ ಮತ್ತು ಜಸ್ಕರ್ ಎಂಬ ಸಮಾನಾಂತರ ಶ್ರೇಣಿಗಳು ಕಾರಾಕೋರಂ ಎನ್ನುವಂತಹ ಪರ್ವತ ಶ್ರೇಣಿಗಳ ದಕ್ಷಿಣಕ್ಕೆ ಕಂಡುಬರುವ ಪ್ರಮುಖ ಕಣಿವೆ ಪ್ರದೇಶಗಳಾಗಿದ್ದಾವೆ. ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವುದು? ಬಾಕ್ರಾನಂಗಲ್, ಹಿರಾಕುಡ್, KRS, ನಾಗಾರ್ಜುನ ಸಾಗರ. ಇದಕ್ಕೆ ಸರಿಯಾದ ಉತ್ತರ ಹಿರಾಕುಡ್ ಡ್ಯಾಮ್ ಏನಿದೆ ಇದು ಅತ್ಯಂತ ಉದ್ದವಾದಂತಹ ಡ್ಯಾಮ್ ಆಗಿದೆ. 4.8 ಕಿಲೋಮೀಟರ್ಗಳಷ್ಟು ಉದ್ದವನ್ನು ಹೊಂದಿದೆ. ಮೀನುಗಾರಿಕೆ ಅಭಿವೃದ್ಧಿಯಲ್ಲಿ ಉಂಟಾದ ಕ್ರಾಂತಿಯನ್ನು ಏನೆಂದು ಕರೆಯುವರು? ಹಳದಿ ಕ್ರಾಂತಿ, ಶ್ವೇತ ಕ್ರಾಂತಿ, ಹಸಿರು ಕ್ರಾಂತಿ, ನೀಲಿ ಕ್ರಾಂತಿ. ಮೀನುಗಾರಿಕೆಗೆ ಸಂಬಂಧಪಟ್ಟಂತ ಉಂಟಾದಂಥ ಅಭಿವೃದ್ಧಿಯನ್ನ ನೀಲಿ ಕ್ರಾಂತಿ ಅಥವಾ ಬ್ಲೂ ರೆವಲ್ಯೂಷನ್ ಅಂತ ಕರೀತಾರೆ. ಇನ್ನು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಉಂಟಾದಂತಹ ಕ್ರಾಂತಿಯನ್ನ ಹಸಿರು ಕ್ರಾಂತಿ, ಹಾಲಿನ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಶ್ವೇತ ಕ್ರಾಂತಿ, ಹಾಗೆಯೇ ಎಣ್ಣೆ ಬೀಜಗಳ ಉತ್ಪಾದನೆಯಲ್ಲಿ ಉಂಟಾದಂತಹ ಅಭಿವೃದ್ಧಿಯನ್ನ ಹಳದಿ ಕ್ರಾಂತಿ ಅಂತಲೂ ಕೂಡ ಹೆಸರಿಸುವರು.